ನಮಸ್ಕಾರ. ಕರ್ನಾಟಕ ಚಾಲಕರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ನಮ್ಮ ಜಿ ನಾರಾಯಣಸ್ವಾಮಣ್ಣವ್ರು ನಮಸ್ಕಾರ. ಹಾಗೆ ನಮ್ಮ ನಗರಾಧ್ಯಕ್ಷರಾದ ಶಶಿಕರಣವ್ರಿಗೂ ನಮಸ್ಕಾರಗಳು. ನೋಡಿ, ಇಲ್ಲಿ ಒಂದು ಪಾಪಣ್ಣ ಅನ್ನೋರು ಬನ್ನಘಟ್ಟ ರೋಡಲ್ಲಿ ಇರೋದು. ಇವರಿಗೆ ನಿನ್ನೆ ಒಂದು ಸಮಸ್ಯೆ ಆಗಿತ್ತು. BMTC ಬಸ್ಸು ಒಂದು ಕೊಚ್ಚೆಯನ್ನು ಆರಿಸ್ಬಿಟ್ಟು ಇವರಿಗೆ ಪ್ರಾಬ್ಲಮ್ ಆಗಿ ಇವರು ಸ್ವಲ್ಪ ಸಣ್ಣ ಪುಟ್ಟ ಜಗಳಗಳಾಗಿ, ಹಾಗಾಗಿ ಇವ್ರಿಗೂ ಮಾತುಕತೆ ನಡೆದು ಪೊಲೀಸ್ ಸ್ಟೇಷನಲ್ಲಿತ್ತು ಗಾಡಿ. ನಿನ್ನೆ ಹಿಡಿದು ನಿಲ್ಲಿಸಿದ್ರು. ಹಾಗಾಗಿ ನಿನ್ನೆ ಬಿಡಿಸ್ಕೊಳ್ಳೋಕ್ಕಾಗಿಲ್ಲ. ಇವತ್ತು ಹೋಗಿ ಮಾತಾಡಿ ಎಲ್ಲ ಪೊಲೀಸರ ಹತ್ರ ಎಲ್ಲ ಮಾತಾಡಿ ಡಿಸ್ಕಷನ್ ಮಾಡಿ ಸೆಟ್ಲ್ಮೆಂಟ್ ಮಾಡಿ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದಿದ್ದೀವಿ. ಈ ಥರ ಪ್ರಾಬ್ಲಮ್ ಆಗಿದೆ. ನಮ್ಮ ಒಕ್ಕೂಟ ಕಡೆಯಿಂದ ಯಾವತ್ತಿದ್ರೂ ರೂಲ್ಸ್ ಹಿಂಗಿರುತ್ತೆ. ದಯವಿಟ್ಟು ಯಾರಿಗೆ ಏನೇ ತೊಂದರೆ ಆದ್ರೂ ಒಂದು ಅಪ್ಡೇಟ್ ಕೊಡಿ, ಲೈವ್ ಲೊಕೇಶನ್ ಹಾಕಿ ID ಕಾರ್ಡ್ ಮಾಡಿಸ್ಕೊಳ್ಳಿ. ಯಾವಾಗಲೂ ಕಡ್ಡಾಯವಾಗಿ ನೋಡಿ ಮಾತಾಡಿ. ಪಾಪಣ್ಣವರು ಅಂತ ನಮಸ್ಕಾರ. ಸತೀಶ್ ಅವ್ರಿಗೆ ನಮಸ್ಕಾರ. ನೋಡಿ, ನನ್ನ ಗಾಡಿ ಇವಾಗ ನಿನ್ನೆ ಇದಾಗಿ ಪ್ರಾಬ್ಲಮ್ ಆಗಿತ್ತು. BFCT ಅವ್ರಿಗೂ ನಮಗೂ ಸ್ವಲ್ಪ ಕಿರ್ಕಾಗಿ ಒಂದು ಸ್ವಲ್ಪ ಗಾಡಿ ಬಿಟ್ಟಿದ್ದಿಲ್ಲ, ಸ್ಟೇಷನಲ್ಲಿತ್ತು. ಇವಾಗ ಬಂದು ಎಲ್ಲ ನಮ್ಮ ಒಕ್ಕೂಟ ಸಂಘದವರೆಲ್ಲ ಬಂದು ಬಿಡಿಸ್ಕೊಟ್ಟಿದ್ದಾರೆ ಇವತ್ತು. ಧನ್ಯವಾದಗಳು. ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟದ ಸಂಸ್ಥಾಪಕರಾದ ನಮ್ಮ ಜಿ ನಾರಾಯಣಸ್ವಾಮಿ ಅವರಿಗೆ ನಮಸ್ಕಾರ, ಹಾಗೂ ಸತೀಶ್ ಸರ್ ಅವ್ರಿಗೂ ನಮಸ್ಕಾರ. ನೋಡಿ ಸರ್, ಒಂದು ದಿನ ಪ್ರಾಬ್ಲಮ್ ಆಗಿತ್ತು ಇವ್ರದ್ದು ಗಾಡಿ. BMTC ಬಸ್ ಡ್ರೈವರ್ಗೆ ಇವ್ರಿಗೂ ಮಾತುಕತೆ ಬಂದು ಇವ್ರ ಗಾಡಿನ ಸ್ಟೇಷನ್ಗೆ ಹಾಕೊಂಡಿದ್ರು. ನಿನ್ನೆ ಬಿಟ್ಟಿರಲಿಲ್ಲ ಅವರು ಗಾಡಿನ. ಆ ಸಂದರ್ಭದಲ್ಲಿ ಇವರು ಹೇಳಿದಾಗ ಈಗ ಬಂದು ನಾವು ಬೆಳಗ್ಗೆಯಿಂದ ಇಲ್ಲಿ ನಿಂತು ಗಾಡಿನ ಬಿಡಿಸಿದ್ದೀವಿ ಮಾತುಕತೆ ಆಗಿ. ಈಗ ನಮ್ಮ ಒಕ್ಕೂಟ ಎಷ್ಟು ಹೆಲ್ಪ್ ಮಾಡುತ್ತೆ, ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ಈ ವಿಡಿಯೋ ನೋಡಿ ನೀವು ತಿಳ್ಕೋಬೇಕು. ಯಾಕೆ ನೋಡಿ, ಏನೋ ಸಣ್ಣ ಪುಟ್ಟ ಸಮಸ್ಯೆ ಆದರೂ ಸರಿ, ದೊಡ್ಡದಾದರೂ ಸರಿ, ನಮ್ಮ ಒಕ್ಕೂಟ ಸದಾ ನಿಮ್ಮ ಬೆನ್ನಿಂದ ಇದ್ದು ಕಾದು ನಿಮ್ಮ ರಕ್ಷಣೆಗಾಗಿಯೇ ಇರುತ್ತೆ ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟ. ಧನ್ಯವಾದಗಳು. ನಮ್ಮ ಜಿ ನಾರಾಯಣಸ್ವಾಮಿ ಅವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು.